ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 18ನೇ ಲೋಕಸಭೆಗೆ ಚುನಾವಣೆಗಳು ಮುಕ್ತಾಯ ಆಗಿ ಫಲಿತಾಂಶ ಕೂಡ ಬಂದಿದೆ. ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಭರದಿಂದ ನಡೀತಾ ಇವೆ. ಸತತ 3ನೇ ಬಾರಿಗೆ ಪ್ರಧಾನಿ ಪಟ್ಟವನ್ನು ಅಲಂಕರಿಸುವ ಮೂಲಕ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಂತರ ಒಂದು ದಾಖಲೆಯನ್ನ ಮೋದಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಭಾರತದ ಪ್ರಜಾತಂತ್ರ ಇದುವರೆಗೆ ಯಾವುದೇ ನಾಯಕನಿಗೂ 3ನೇ ಬಾರಿಗೆ ಸತತವಾಗಿ ಪ್ರಧಾನಿಯಾಗುವ ಅವಕಾಶವನ್ನು ಕೊಟ್ಟಿರಲಿಲ್ಲ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನಂತರ ಈಗ ಮೋದಿ ಅವರಿಗೆ ಅಂಥದ್ದೊಂದು ಅವಕಾಶ ಸಿಗ್ತಾ ಇದೆ. ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಈ ಬಾರಿ ವಿಪಕ್ಷ ನಾಯಕನ ಸ್ಥಾನವನ್ನ ಅಲಂಕರಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ತನ್ನ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡವನ್ನು ಹೇರ್ತಾ ಇದೆ. ಹಾಗಾದ್ರೆ ಮೋದಿ ಪ್ರಮಾಣ ವಚನಕ್ಕೆ ನಡೀತಿರೋ ಸಿದ್ಧತೆಗಳೇನು? ರಾಹುಲ್ ಗಾಂಧಿ ಅವರ ಪಟ್ಟಾಭಿಷೇಕಕ್ಕೆ ಕಾಂಗ್ರೆಸ್ ಹೇಗೆ ತಯಾರಿಗಳನ್ನು ಮಾಡ್ಕೋತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಶುಕ್ರವಾರ ಎನ್ಡಿಎ ಪಕ್ಷಗಳ ನಾಯಕನಾಗಿ ನರೇಂದ್ರ ಮೋದಿ ಆಯ್ಕೆಯಾಗಿದ್ದಾರೆ ಮತ್ತು ನಿತೀಶ್ ಚಂದ್ರಬಾಬು ಸೇರಿದ ಹಾಗೆ ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರು ಮೋದಿ ಅವರನ್ನ ಬೆಂಬಲಿಸ್ತಾ ಇರುವುದಾಗಿ ಪತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಸಿಯಾಗಿದೆ. ಸದ್ಯಕ್ಕೆ 543 ಲೋಕಸಭಾ ಸದಸ್ಯರನ್ನ ಹೊಂದಿರುವ ಭಾರತದ ಸಂಸತ್ತಲ್ಲಿ 293 ಸದಸ್ಯ ಬಲವನ್ನ ಹೊಂದುವ ಮೂಲಕ ಸರ್ಕಾರ ರಚನೆಗೆ ಬೇಕಾದ ಬಹುಮತವನ್ನ ಹೊಂದಿರುವ ಎನ್ಡಿಎಗೆ ರಾಷ್ಟ್ರಪತಿಗಳು ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದರಂತೆ ನರೇಂದ್ರ ಮೋದಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಭರದಿಂದ ನಡೀತಾ ಇವೆ. ರಾಷ್ಟ್ರಪತಿ ಭವನದಲ್ಲಿ ಸಂಜೆ 7:15 ದ್ರೌಪದಿ ಮುರ್ಮು ಅವರು ನರೇಂದ್ರ ಮೋದಿ ಸೇರಿದ ಹಾಗೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಭಾರತ ತನ್ನ ಸಾಕಷ್ಟು ಮಿತ್ರ ದೇಶಗಳ ನಾಯಕರಿಗೆ ಆಹ್ವಾನವನ್ನು ಕೊಟ್ಟಿದೆ. ನೈಬರ್ಸ್ ಫಸ್ಟ್ ಅನ್ನೋ ಪಾಲಿಸಿಯ ಪ್ರಕಾರ ಪಾಕಿಸ್ತಾನವನ್ನು ಹೊರತುಪಡಿಸಿ ಭಾರತದ ಅಕ್ಕಪಕ್ಕದ ದೇಶಗಳ ನಾಯಕರನ್ನು ಆಹ್ವಾನಿಸಲಾಗಿದೆ. ಹಾಗೆ ಸಾಗರ ಯೋಜನೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮ್ಯಾರಿಷಸ್, ಮಾಲ್ಡೀವ್ಸ್ ಮತ್ತು ಸೆಷೆಲ್ಸ್ನ ನಾಯಕರನ್ನು ಕೂಡ ಭಾರತ ಆಹ್ವಾನಿಸಿದೆ. ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಶ್ರೀಲಂಕಾದ ಅಧ್ಯಕ್ಷ ರನಿಲ್ ವಿಕ್ರಮಸಿಂಘೆ ಮೋದಿ ಅವರನ್ನು ಅಭಿನಂದಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಮಾಣ ವಚನ ಸಮಾರಂಭಕ್ಕೆ ಆಗಮಿಸುವಂತೆ ಮೋದಿ ಆಹ್ವಾನ ಕೊಟ್ಟಿದ್ದು ಅದನ್ನು ವಿಕ್ರಮಸಿಂಘೆ ಒಪ್ಪಿಕೊಂಡಿದ್ದಾರೆ. ಅವರು ಭಾರತದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅಂತ ಶ್ರೀಲಂಕಾ ಅಧ್ಯಕ್ಷರ ಕಚೇರಿ ತಿಳಿಸಿದೆ. ಹಾಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರನ್ನು ಕೂಡ ಆಹ್ವಾನಿಸಲಾಗಿದೆ. ಅವರಿಗಾಗಲೇ ಭಾರತಕ್ಕೆ ಆಗಮಿಸಿದ್ದಾರೆ. ಭಾನುವಾರದ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಶೇಖ್ ಹಸೀನಾ ಸಾಕ್ಷಿ ಆಗ್ತಾರೆ. ಸೋಮವಾರ ಅವರು ಇಲ್ಲಿಂದ ಮತ್ತೆ ಢಾಕಾಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಇನ್ನು ನೇಪಾಳದ ಪ್ರಧಾನಿ ಪ್ರಚಂಡ ಭಾನುವಾರ ದೆಹಲಿಗೆ ಬರ್ತಾರೆ. ಅವರು 3 ದಿನಗಳ ಕಾಲ ಭಾರತ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಂಗಳವಾರದವರೆಗೆ ಭಾರತದಲ್ಲೇ ಇರ್ತಾರೆ. ಹಾಗೆ ಭೂತಾನ್ನ ರಾಜ ಜಿಗ್ಮೆ ಕೈಸರ್ ನಾಮ್ಗೇಲ್ ವಾಂಗ್ಚುಕ್, ಸೆಷೆಲ್ಸ್ನ ಉಪಾಧ್ಯಕ್ಷ ಅಹ್ಮದ್ ಅಫೀಫ್, ಮಾರಿಷಸ್ನ ಪ್ರಧಾನಿ ಪ್ರವೀಣ್ ಜುಗ್ನಾಥ್ ಹಾಗೆ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯ್ಜು ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಒಟ್ಟು 8,000 ಮಂದಿ ಗಣ್ಯರು ಹಾಜರಿರುತ್ತಾರೆ. ಪದ್ಮ ಪ್ರಶಸ್ತಿ ವಿಜೇತರು, ಖ್ಯಾತನಾಮರು, ನಾನಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರು, 50ಕ್ಕೂ ಹೆಚ್ಚು ನಾನಾ ಮತ ಪಂಥಗಳ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಹಾಗೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸಮಾರಂಭದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮಗಳಲ್ಲಿ ಮೋದಿ ಅವರಿಂದ ಉಲ್ಲೇಖಿಸಲ್ಪಟ್ಟವರು, ಪ್ರಶಂಸೆಗೆ ಒಳಗಾದವರನ್ನು ಕೂಡ ಆಹ್ವಾನಿಸಲಾಗಿದೆ. ಹಾಗೆ ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಸುಲೇಖಾ ಯಾದವ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಆಕೆ ವಂದೇ ಭಾರತ್ನಲ್ಲಿ ಲೋಕೋ ಪೈಲಟ್ ಆಗಿದ್ದಾರೆ. ಇನ್ನು ಇವರೆಲ್ಲರ ಜೊತೆಗೆ ಎನ್ಡಿಎ ಪಕ್ಷಗಳ ಮುಖಂಡರು ಕೂಡ ಸಮಾರಂಭದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರತಿಪಕ್ಷಗಳ ನಾಯಕರಿಗೆ, ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಗೆಳೆಯರೆ, ಕಳೆದ ಬಾರಿ ಅಂದ್ರೆ 2019ರಲ್ಲಿ ಮೋದಿ ಪ್ರಮಾಣ ವಚನ ಸಮಾರಂಭಕ್ಕೆ ಬಿಮ್ಸ್ಟೆಕ್ ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ನ ದೇಶಗಳೇನಿದ್ವು ಆ ದೇಶಗಳ ನಾಯಕರು ಭಾಗವಹಿಸಿದ್ರು. ಈ ಬಿಮ್ಸ್ಟೆಕ್ ಅಲ್ಲಿ ಭಾರತ, ಭೂತಾನ್, ಬಾಂಗ್ಲಾದೇಶ, ಮ್ಯಾನ್ಮಾರ್, ಥಾಯ್ಲ್ಯಾಂಡ್, ನೇಪಾಳ ಹಾಗೂ ಶ್ರೀಲಂಕಾಗಳಿವೆ. ಇನ್ನು ಈ ಬಾರಿ ಭಾರತದ ನೆರೆ ದೇಶಗಳ ಜೊತೆಗೆ ಸಾಗರ ಮಿತ್ರರನ್ನು ಕೂಡ ಭಾರತ ಆಹ್ವಾನಿಸ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ವಿದೇಶಗಳಿಂದ ಬರ್ತಿರೋ ಗಣ್ಯರಿಗೆ ತಾಜ್ ಸೇರಿದ ಹಾಗೆ ನಾನಾ ಹೋಟೆಲ್ಗಳಲ್ಲಿ ವಸತಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಪ್ರಧಾನಿಯ ಪ್ರಮಾಣ ವಚನ ಸಮಾರಂಭದ ಅಂಗವಾಗಿ ದೆಹಲಿಯ ಪೊಲೀಸರು ಇಡೀ ದೆಹಲಿಗೆ ಬಿಗಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಅಲ್ಲಿ ಇಡೀ ದಿನ ಯಾವುದೇ ಡ್ರೋನ್, UAVಗಳ ಹಾರಾಟವನ್ನು ನಿಷೇಧಿಸಲಾಗಿದೆ. ದೆಹಲಿ ನಗರದ ಮೇಲೆ ಯಾವುದೇ ಅನುಮಾನಾಸ್ಪದ ಅನ್ಮ್ಯಾನ್ಡ್ ವೆಹಿಕಲ್ ಹಾರಾಟವಾಗದ ಹಾಗೆ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನು ಅಳವಡಿಸ್ತಾ ಇದ್ದಾರೆ. ಏರಿಯಲ್ ಸೆಕ್ಯೂರಿಟಿಯನ್ನು ಹೆಚ್ಚು ಮಾಡಿದ್ದಾರೆ. ಅಲ್ಲಿ ಓಡಾಡುವ ಎಲ್ಲ ವಾಹನಗಳ ತಪಾಸಣೆಯನ್ನು ಕೂಡ
ಮತ್ತಷ್ಟು ಬಿಗಿಗೊಳಿಸಲಾಗಿದೆ. ಇಂಟೆಲಿಜೆನ್ಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಳೆದ 2 ದಿನಗಳಿಂದ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ದೆಹಲಿಗೆ 3 ಟೈರ್ ಸೆಕ್ಯೂರಿಟಿಯನ್ನು ಒದಗಿಸಲಾಗಿದೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವ ರಾಷ್ಟ್ರಪತಿ ಭವನ, ವಿದೇಶಿ ಗಣ್ಯರ ವಸತಿ ವ್ಯವಸ್ಥೆಗಳನ್ನು ಮಾಡಲಾಗಿರುವ ಪಂಚತಾರಾ ಹೋಟೆಲ್ಗಳು ಹಾಗೂ ದೆಹಲಿಯ ಇನ್ನಿತರ ಕಡೆಗಳಲ್ಲಿ ಭಾರೀ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಹೋಟೆಲ್ ಸಿಬ್ಬಂದಿಯನ್ನು ಕೂಡ ನಿಗಾವಣೆಗೆ ಒಳಪಡಿಸಲಾಗಿದೆ. ಅವರೆಲ್ಲರ ಹಿನ್ನೆಲೆಗಳ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಿದ್ದಾರೆ. ಹಾಗೆ ವಿದೇಶಿ ಗಣ್ಯರ ಸೇವೆಗೆ ನಿಯೋಜನೆಗೊಳ್ಳುವವರು ಹಾಗೂ ಆ ಹೋಟೆಲ್ಗಳಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ವಿವರಗಳನ್ನು ಪರಿಶೀಲಿಸಲಾಗಿದೆ. ಇನ್ನು ರಾಷ್ಟ್ರಪತಿ ಭವನದಲ್ಲಿ ಭದ್ರತೆಯನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ. ಅಲ್ಲಿಗೆ 5 ಕಂಪನಿಗಳಷ್ಟು ಪ್ಯಾರಾಮಿಲಿಟರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಒಂದು ಕಂಪನಿ ಅಂದರೆ 135 ಮಂದಿ ಯೋಧರಿರ್ತಾರೆ. ಅಂಥ 5 ಕಂಪನಿಗಳು ರಾಷ್ಟ್ರಪತಿ ಭವನ ಮತ್ತು ಪ್ರಮಾಣ ವಚನ ಸ್ವೀಕಾರ ನಡೆಯುವ ಸ್ಥಳದ ಕಾವಲಿಗೆ ನಿಯೋಜನೆ ಆಗ್ತಾ ಇವೆ. ಜೊತೆಗೆ NSG ಹಾಗೂ ವಿಶೇಷ ಪಡೆಗಳು ಕೂಡ ಇರುತ್ತವೆ. ಒಟ್ಟಾರೆ ಈ ಕಾರ್ಯಕ್ರಮ ಯಾವುದೇ ಸಮಸ್ಯೆಗಳು ಇಲ್ಲದ ಹಾಗೆ ಸಾಂಗವಾಗಿ ನಡೆಯೋದಕ್ಕೆ ಬೇಕಾದ ಎಲ್ಲ ಭದ್ರತಾ ವ್ಯವಸ್ಥೆಗಳನ್ನು ದೆಹಲಿಯ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆ ದೆಹಲಿಯಲ್ಲಿ ಭಾನುವಾರ ಅತ್ಯಂತ ಬಿಗಿ ಭದ್ರತೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪ್ರತಿಪಕ್ಷಗಳ ನಾಯಕರು ಯಾರೆಲ್ಲ ಪ್ರಮಾಣ ವಚನ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ, ಯಾರು ಹೋಗ್ತಾ ಇಲ್ಲ ಅನ್ನೋ ಬಗ್ಗೆ ಇನ್ನೂ ಕೂಡ ಅಂದರೆ ನಾನು ಈ ವಿಡಿಯೋ ಮಾಡೋವರೆಗೆ ಯಾವುದೇ ಖಚಿತ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಭಾನುವಾರ ಪ್ರಮಾಣ ವಚನ ಸಮಾರಂಭ ಮುಕ್ತಾಯವಾದರೆ ಜೂನ್ 15ರಿಂದ ಸಂಸತ್ ಅಧಿವೇಶನಗಳನ್ನು ಕರೆಯುವ ಸಾಧ್ಯತೆಗಳಿರುತ್ತವೆ. ಇನ್ನು ಮತ್ತೊಂದು ಕಡೆ ಈ ಬಾರಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಯಾರು ವಹಿಸಿಕೊಳ್ತಾರೆ ಅನ್ನೋ ಬಗ್ಗೆ ಅಂಥ ದೊಡ್ಡ ಕುತೂಹಲ ಏನಿರಲಿಲ್ಲ. ನಿರೀಕ್ಷಿಸಿದ ಹಾಗೆ ರಾಹುಲ್ ಗಾಂಧಿಯವರೇ ನಮ್ಮ ನಾಯಕ ಅಂತ ಕಾಂಗ್ರೆಸ್ ಪಕ್ಷದ ಸಂಸದರು ಒಕ್ಕೊರಲಿನ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಗೆಳೆಯರೆ, ರಾಹುಲ್ ಗಾಂಧಿ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಯಾವುದೇ ಹುದ್ದೆಯನ್ನು ಅಲಂಕರಿಸಿಲ್ಲ. ಈ ಹಿಂದೆ ಅವರು ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಕ್ಯಾಬಿನೆಟನ್ನು ಸೇರಿ ಒಂದಷ್ಟು ಆಡಳಿತದ ಅನುಭವವನ್ನು ಪಡ್ಕೋಬೇಕಿತ್ತು ಅಂತ ಇವತ್ತಿಗೂ ಸಾಕಷ್ಟು ಕಾಂಗ್ರೆಸ್ ನಾಯಕರು ಆಪ್ತ ವಲಯಗಳಲ್ಲಿ ಹೇಳ್ಕೊಳ್ಳೋದಿದೆ. ಆದರೆ ರಾಹುಲ್ ಅವರ ಸಲಹಾ ಮಂಡಳಿ ಏನಿತ್ತು, ಅವರು ಅವತ್ತು ಮನಮೋಹನ್ ಸರ್ಕಾರದಲ್ಲಿ ಸಚಿವರಾಗೋದು ಬೇಡ, ಡೈರೆಕ್ಟಾಗಿ ಪ್ರಧಾನಿ ಆಗೋದೇ ಒಳ್ಳೆಯದು ಅನ್ನೋ ಸಲಹೆಯನ್ನು ಕೊಟ್ಟಿದ್ರಂತೆ. ಹೀಗಾಗಿ ರಾಹುಲ್ ಆ 2 ಅವಧಿಗಳಲ್ಲಿ ಸರ್ಕಾರದ ಅಧಿಕೃತ ಭಾಗ ಆಗಲಿಲ್ಲ. ಇನ್ನು 2014ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬಿಟ್ಟಿದ್ರೆ ರಾಹುಲ್ ನೇರವಾಗಿ ಪ್ರಧಾನಿ ಆಗಿಬಿಡ್ತಾ ಇದ್ರೇನೋ. ಆದರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆ ತುಂಬ ಕಡಿಮೆ ಆಯಿತು. ಹೀಗಾಗಿ ಪ್ರಧಾನಿ ಆಗೋದು ಬಿಡಿ, ಅಧಿಕೃತ ವಿಪಕ್ಷ ಸ್ಥಾನ ಪಡ್ಕೊಳ್ಳೋದಕ್ಕೆ ಬೇಕಾದ ಸೀಟುಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರಲಿಲ್ಲ. ನಮ್ಮಲ್ಲಿ ವಿರೋಧ ಪಕ್ಷದ ಸ್ಥಾನ ಅಧಿಕೃತವಾಗಿ ಸಿಗಬೇಕು ಅಂದರೆ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 10% ಕನಿಷ್ಠ ಗೆದ್ದಿರಬೇಕು. ಆದರೆ 2014ರಲ್ಲಿ ಕಾಂಗ್ರೆಸ್ 44 ಸಂಸದ ಸ್ಥಾನಗಳನ್ನು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಅಧಿಕೃತ ವಿಪಕ್ಷ ಸ್ಥಾನ ಸಿಗಲಿಲ್ಲ. ಆದರೆ ಲೋಕಸಭೆಯಲ್ಲಿ ಅತಿ ದೊಡ್ಡ ವಿಪಕ್ಷವಾಗಿ ಕಾಂಗ್ರೆಸ್ ಇತ್ತು. ಅದರ ನಾಯಕರನ್ನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮಾಡಲಾಯಿತು. ಇನ್ನು 2ನೇ ಬಾರಿ ಕೂಡ ಅಧಿಕೃತ ವಿಪಕ್ಷವಾಗೋದಕ್ಕೆ ಬೇಕಾದ ಸೀಟುಗಳು ಕಾಂಗ್ರೆಸ್ ಬಳಿ ಇರಲಿಲ್ಲ. ಹೀಗಾಗಿ ಆ ಅವಧಿಯಲ್ಲಿ ಕೂಡ ರಾಹುಲ್ ಸಂಸತ್ತಲ್ಲಿ ಪಕ್ಷದ ನಾಯಕರಾಗಲಿಲ್ಲ. 2ನೇ ಬಾರಿಗೆ ಖರ್ಗೆ ಅವರೂ ಇರಲಿಲ್ಲ. ಕಲಬುರಗಿಯ ಮತದಾರ ಅವರನ್ನೂ ಸೋಲಿಸಿದ್ದ. ಹೀಗಾಗಿ ಅಧೀರ್ ರಂಜನ್ ಚೌಧರಿ ಅವರನ್ನ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನಾಗಿ ಮಾಡಲಾಯಿತು. ಇನ್ನು ಈ ಬಾರಿ ಕಾಂಗ್ರೆಸ್ 99 ಸ್ಥಾನಗಳನ್ನು ಪಡ್ಕೊಂಡಿದೆ. ಮಹಾರಾಷ್ಟ್ರದ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯೊಬ್ಬರು ಕಾಂಗ್ರೆಸ್ಸಲ್ಲಿ ವಿಲೀನ ಆಗೋ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನ ಸದಸ್ಯ ಬಲ 100ಕ್ಕೆ ಏರಿಕೆ ಆಗುತ್ತೆ. ಇದು 10%ಕ್ಕಿಂತ ಹೆಚ್ಚು ಸದಸ್ಯ ಬಲ. ಹೀಗಾಗಿ ಲೋಕಸಭೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕೃತ ವಿಪಕ್ಷ ಸ್ಥಾನವನ್ನು ಕೂಡ ಪಡ್ಕೊಳ್ಳುತ್ತೆ. ಹಾಗೆ ಯಾರು ವಿಪಕ್ಷ ನಾಯಕ ಇರ್ತಾನೋ ಆತ ಶಾಡೋ PM ಥರ ಇರ್ತಾನೆ. ಸರ್ಕಾರದ ನಿರ್ಧಾರಗಳನ್ನು ಕೈಗೊಳ್ಳೋದು, ಕ್ಯಾಬಿನೆಟ್ ಸಭೆ ನಡೆಸೋದು ಮುಂತಾದವುಗಳನ್ನು ಬಿಟ್ಟರೆ ಪ್ರಧಾನಿಗಿರುವ ಬಹುತೇಕ ಸೌಲಭ್ಯಗಳು ವಿಪಕ್ಷ ನಾಯಕನಿಗೂ ಇರುತ್ತವೆ. ಅದು ಅತ್ಯಂತ ಪ್ರಭಾವಿ ಸಾಂವಿಧಾನಿಕ ಹುದ್ದೆ. ಹೀಗಾಗಿ ಈ ಬಾರಿ ಅದನ್ನು ರಾಹುಲ್ ಗಾಂಧಿಯವರೇ ವಹಿಸಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರುತ್ತವೆ ಅಂತ ಭಾವಿಸಲಾಗಿತ್ತು. ಈಗ ಸಂಸದರು ಕೂಡ ರಾಹುಲ್ಲೇ ವಿಪಕ್ಷ ನಾಯಕನಾಗಬೇಕು ಅಂತ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ದಾರೆ. ಶಶಿ ತರೂರ್ ಅವರು ಕೂಡ ರಾಹುಲ್ ಈ ಬಾರಿ ಮ್ಯಾನ್ ಆಫ್ ದ ಮ್ಯಾಚ್. ರಾಹುಲ್ ಮತ್ತು ಖರ್ಗೆ ಅವರ ಶ್ರಮದಿಂದ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ 99 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಿದೆ. ಖರ್ಗೆ ಹೇಗೂ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕರಾಗಿದ್ದಾರೆ. ಹೀಗಾಗಿ ಕೆಳಮನೆ ಅಂದರೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಅದಕ್ಕಿನ್ನೂ ಒಪ್ಪಿಲ್ಲ.
ಒಂದಷ್ಟು ಕಾಲಾವಕಾಶ ನನಗೆ ಬೇಕು ಅಂತ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿವೇಶನಗಳು ಆರಂಭಗೊಳ್ಳುವವರೆಗೆ ಅದಕ್ಕೆ ಸಮಯ ಇದೆ. ಅಷ್ಟರಲ್ಲಿ ರಾಹುಲ್ ಗಾಂಧಿ ತಮ್ಮ ಸಂಸದರ ಒತ್ತಾಯವನ್ನು ಒಪ್ಪಿದರೆ ಈ ಬಾರಿ ಅವರೇ ಪ್ರತಿಪಕ್ಷದ ನಾಯಕ. ಇನ್ನು ಈ ಬಾರಿ ಪ್ರತಿಪಕ್ಷಗಳ ಬಲ ಕೂಡ ಕಳೆದ ಬಾರಿಗಿಂತ ತುಂಬ ಹೆಚ್ಚೇ ಇದೆ. ಹೀಗಾಗಿ ಸಂಸತ್ ಅಧಿವೇಶನಗಳು ಈ ಹಿಂದಿನಂತೆ ಏಕಮುಖವಾಗಿರೋದಿಲ್ಲ. ಒಂದಷ್ಟು ಮಜಾನೂ ಕೊಡುತ್ತವೆ, ಅದರ ಜೊತೆಗೆ ಅರ್ಥಪೂರ್ಣವಾಗಿ ಕೂಡ ಇದ್ದರೆ ದೇಶಕ್ಕೂ ಒಳ್ಳೆಯದು. ಇದು ಗೆಳೆಯರೆ, ಪ್ರಧಾನಿಯಾಗಿ 3ನೇ ಬಾರಿ ಮೋದಿ ಪ್ರಮಾಣ ವಚನಕ್ಕೆ ನಡೀತಿರೋ ಸಿದ್ಧತೆಗಳು ಹಾಗೂ ವಿಪಕ್ಷ ಸ್ಥಾನಕ್ಕೆ ರಾಹುಲ್ ಗಾಂಧಿಯವರನ್ನು ಆಯ್ಕೆ ಮಾಡುವ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.